ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ರೈತರಿಗೆ ಅಡಮಾನ ಇಲ್ಲದೆ 2 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಡಲಾಗುತ್ತೆ. ಕೇಂದ್ರ ಸರ್ಕಾರ ರೈತರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ರೆ 3 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ನೀಡಿಕೆ ಮುಂದುವರಿಯುತ್ತೆ. ಗುಡ್ ನ್ಯೂಸ್ ಕೊಡುವ ಮುಖಾಂತರವಾಗಿ ರೈತರಿಗೆ ಮಂದಹಾಸವನ್ನ ಮೂಡಿಸಿದೆ. ರೈತರ ಮುಖದಲ್ಲಿ 2 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಅಡಮಾನ ಇಲ್ಲದೆ, ಅಂದ್ರೆ ನಿಮ್ಮ ಜಮೀನಾಗಿರ್ಬೋದು ಅಥವಾ ನಿಮ್ಮ ವಾಹನ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು, ಯಾವುದನ್ನೂ ಕೂಡ ಅಡಮಾನ ಇಡದೆ ರೈತರಿಗೆ 2 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ ಕೇಂದ್ರ ಸರ್ಕಾರ. ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದ ರೈತರಿಗೆ 3% ಬಡ್ಡಿಯಲ್ಲಿ ರಿಯಾಯಿತಿಯನ್ನ ಕೂಡ ಕೊಡಲಾಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಯಾರ್ಯಾರು ರೈತರು ಕಿಸಾನ್ ಕಾರ್ಡ್ ಅನ್ನ ಹೊಂದಿರ್ತಾರೋ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅವರಿಗೆ 3 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ನೀಡಿಕೆ ಮುಂದುವರಿಯುತ್ತೆ. ಸರಿಯಾದ ರೀತಿಯಲ್ಲಿ ಯಾವುದೇ ಹಣವನ್ನ ಪೇ ಮಾಡದೆ ಸಂಪೂರ್ಣವಾಗಿ ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದಂತಹ ರೈತರಿಗೆ 3% ಬಡ್ಡಿಯ ರಿಯಾಯಿತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಸೊ ಹಾಗಾಗಿ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು. ಒಂದು, ಈಗಾಗಲೇ MSP ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀಡುವ ಮುಖಾಂತರವಾಗಿ ಅದರ ಜೊತೆಗೆ ಈಗ ಯಾವುದೇ ಅಡಮಾನ ಇಲ್ಲದೆ 2 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಕೊಡೋದಕ್ಕೆ ಮುಂದಾಗ್ತಿದೆ ಕೇಂದ್ರ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ದೇಶದ ಬೆನ್ನೆಲುಬು ರೈತನ ಬೆನ್ನು ಮೂಳೆಯನ್ನ ಮುರಿತಾವೆ ಸರ್ಕಾರಗಳು. ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಸಹಕಾರಿಯಾಗುವಂತ ಯೋಜನೆಗಳನ್ನ ಕೇಂದ್ರ ಸರ್ಕಾರವೂ ತರ್ತಿಲ್ಲ, ರಾಜ್ಯ ಸರ್ಕಾರವೂ ತರ್ತಿಲ್ಲ ಅಂತ ಹಿಡಿ ಶಾಪವನ್ನ ಹಾಕ್ತಾ ಇದ್ದಂತ ರೈತರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅದು ಕೂಡ ಬೆಂಬಲ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡಮಾನ ಇಲ್ಲದೆ ರೈತರಿಗೆ ಸಾಲ ಕೊಡುವಂತಹ ವಿಚಾರ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ರೈತರ ಬೆಳೆಯುವಂತಹ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ರೈತರ ಒತ್ತಾಯ ಕೂಡ ಇತ್ತು, ಬೇಡಿಕೆ ಕೂಡ ಇತ್ತು. ಯಾಕಂತಂದ್ರೆ ರೈತರು ಬೆಳೆಗಳು ಬೆಳೆದಂತ ಸಂದರ್ಭದಲ್ಲಿ ಅವುಗಳಿಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ರೈತರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಒಂದ್ ಕಡೆ ಬೆಳೆನ ಹೆಚ್ಚಾಗಿ ಬೆಳೆದಂತ ಸಂದರ್ಭದಲ್ಲಿ ಅವುಗಳ ಬೆಲೆಯು ಕೂಡ ಕಡಿಮೆ ದರದಲ್ಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ರೈತ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾನೆ. ಹಾಗಾಗಿ ಪ್ರತಿಯೊಂದು ಬೆಳೆಗೂ ಕೂಡ ಒಂದು ಇಂತಿಷ್ಟು ಬೆಂಬಲ ಬೆಲೆ ಅಂತಕ್ಕಂಥದ್ದು ಕೂಡ ನಿಗದಿಪಡಿಸಬೇಕು ಸರ್ಕಾರಗಳು ಅನ್ನುವಂಥದ್ದು ಸಾಕಷ್ಟು ರೈತ ಪರ ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡ್ತಾನೆ ಬರ್ತಾ ಇದ್ರು. ಆದ್ರೆ ಸರ್ಕಾರಗಳು ಮನಸ್ಸು ಮಾಡಿರ್ಲಿಲ್ಲ. ಆದ್ರೆ ಈಗ ಕೇಂದ್ರ ಸರ್ಕಾರ MSP ದರವನ್ನ ಏನು ಒಂದು 14 ಬೆಳೆಗಳಿಗೆ ಒಂದು ಹೆಚ್ಚಿಗೆ ಮಾಡುವಂತಹ ಒಂದು ನಿರ್ಧಾರಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಕನಿಷ್ಠ ಬೆಲೆಯನ್ನಾದ್ರೂ ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ನ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ರೂಪಾ, ಈಗಾಗಲೇ ರೈತರು ಬೆಳತಕ್ಕಂತ ರಾಗಿ, ಜೋಳ, ತೊಗರಿ ಈ ಒಂದು ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಕೊಡ್ಲಿಕ್ಕೆ ಈಗಾಗಲೇ ಒಂದ್ ಕಡೆ ಕೇಂದ್ರದ ಒಂದು ಕ್ಯಾಬಿನೆಟ್ ನಲ್ಲಿ ಕೂಡ ಒಪ್ಪಿಗೆ ಕೂಡ ಸಿಕ್ಕಿರ್ತಕ್ಕಂಥದ್ದು. 2.7 ಲಕ್ಷ ಕೋಟಿ ರೂಪಾಯಿ ರೈತರ ಬೆಳೆಗಳಿಗೆ ಖರೀದಿಯನ್ನ ಮಾಡ್ಲಿಕ್ಕೂ ಕೂಡ ಈಗ ಕೇಂದ್ರ ಕೂಡ ಸರ್ಕಾರ ಚಿಂತನೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಭತ್ತ, ರಾಗಿ, ಜೋಳ, ತೊಗರಿ ಇವೆಲ್ಲಾ ಬೆಳೆಗಳಿಗೂ ಕೂಡ ನಾವು ಉದಾಹರಣೆ ತಗೋದಾದ್ರೆ ಭತ್ತ MSP ಕ್ವಿಂಟಲ್ಗೆ 2,369 ರೂಪಾಯಿ ಕೂಡ ಏರಿಕೆ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ರಾಗಿಗೆ 4,886 ರೂಪಾಯಿ ಒಂದು ಏರಿಕೆ ಮಾಡುವುದು, ಮತ್ತೆ ಜೋಳಕ್ಕೂ ಕೂಡ 2,400 ರೂಪಾಯಿ, ಹೀಗೆ 14 ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆಯನ್ನ ಏರಿಕೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಪ್ರಮುಖವಾಗಿ ಹಲವಾರು ರೈತರಿಗೆ ಈಗಾಗಲೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ 3 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ನೀಡುವುದು ಕೂಡ ಮುಂದುವರಿಕೆ ಮಾಡ್ಲಿಕ್ಕೂ ಕೂಡ ಒಂದು ಸಂಪುಟದಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡಿದ ರೈತರಿಗೆ 3% ಬಡ್ಡಿ ರಿಯಾಯಿತಿಯನ್ನು ಕೂಡ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ರೈತರಿಗೆ ಅಡಮಾನ ಇಲ್ಲದೆ 2 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಕೂಡ ನಿರ್ಧಾರವನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರ ರೈತರಿಗೆ ಒಂದಿಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಬಲೀಕರಣ ಮತ್ತೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂತಹ ಪ್ರಯತ್ನಕ್ಕೆ ಏನು ಕೇಂದ್ರ ಸರ್ಕಾರ ಒಂದು ಸಾಹಸಕ್ಕೆ ಒಂದು ಕೈ ಹಾಕಿರ್ತಕ್ಕಂಥದ್ದು ರೂಪ.